ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ವ್ಯಾಕರಣ ಕ್ವಶನ್ ಪೇಪರ್ ಅನಾಲಿಸಿಸ್ ಸಿರೀಸ್. ನಮ್ಮ ಒಂದು ಈ ಡಿಸ್ಕಷನ್ಗೆ SDAದ 2021 ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡಿದ್ದೀವಿ. ಮೊದಲ 50 ಪ್ರಶ್ನೆಗಳ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದ್ದೀವಿ. ನೀವೇನಾದರೂ ಇನ್ನೂ ನೋಡಿಲ್ಲ ಅಂದರೆ ಕನ್ನಡ ವ್ಯಾಕರಣ ಪ್ಲೇಲಿಸ್ಟ್ಗೆ ಹೋಗಿ ವಿಡಿಯೋ ಇರ್ತದೆ, ನೋಡಬಹುದು. ಇವತ್ತು ನಾವು 51ನೇ ಪ್ರಶ್ನೆಯಿಂದ ಆರಂಭ ಮಾಡ್ತಾ 51ನೇ ಪ್ರಶ್ನೆ ಏನಿದೆ? ಹಂಪೆಯ ಹರೀಶ್ವರನ ವರಸುತನೆಂದು ತನ್ನನ್ನು ಗುರುತಿಸಿಕೊಂಡ ಕವಿ ಯಾರು? ಆಪ್ಷನ್ ಬಂದ್ಬಿಟ್ಟು ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಮುದ್ದಣ್ಣ. ಈ 4 ಕೊಟ್ಟಿದ್ದಾರೆ. ಆನ್ಸರ್ ಹೇಳೋದಕ್ಕಿಂತ ಮುಂಚೆ ಈ 4 ಆಪ್ಷನ್ಗಳ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಮುದ್ದಣ್ಣನಿಗೆ ಏನಂತ ಕರೀತಾರೆ ಅಂತ ನೋಡಿದರೆ ಹೊಸಗನ್ನಡದ ಮುಂಗೋಳಿ ಅಂತೇಳಿ ಕರೀತಾರೆ ಇವರಿಗೆ. ಹೊಸಗನ್ನಡದ ಮುಂಗೋಳಿ, ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ಬೋದು. ಸೊ ಕೀಪ್ ದಿಸ್ ಇನ್ ಯುವರ್ ಮೈಂಡ್. ನೆಕ್ಸ್ಟ್, ಕುಮಾರವ್ಯಾಸರನ್ನು ಏನಂತೇಳಿ ಕರೀತಾರೆ? ವೆರಿ ವೆರಿ ಇಂಪಾರ್ಟೆಂಟ್, ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತೇಳಿ ಕರೀತಾರೆ. ಇವನ್ ಈ ಪ್ರಶ್ನೆ ತುಂಬ ಸಾರ್ತಿ ರಿಪೀಟ್ ಕೂಡ ಆಗಿದೆ. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂದು ಯಾರನ್ನು ಕರೆಯುತ್ತಾರೆ ಅಂತೇಳಿ. ನೆಕ್ಸ್ಟ್, ರಾಘವಾಂಕನನ್ನು ಷಟ್ಪದಿಯ ಬ್ರಹ್ಮ ಅಂತಾರೆ. ಇದು ಕೂಡ ಇಂಪಾರ್ಟೆಂಟ್, ರಾಘವಾಂಕನನ್ನು ಷಟ್ಪದಿಯ ಬ್ರಹ್ಮ. ದೆನ್ ನಂತರ ಬರ್ತಕ್ಕಂಥದ್ದು ಹರಿಹರ. ಹರಿಹರನನ್ನು ಏನಂತ ಕರೀತಾರೆ? ರಗಳೆ ಕವಿ. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಹರಿಹರನನ್ನು ರಗಳೆ ಕವಿ ಎಂದು ಕರೆಯುತ್ತಾರೆ. ನೆಕ್ಸ್ಟ್, ಈ ಪ್ರಶ್ನೆಗೆ ಸರಿಯಾದತಕ್ಕಂಥ ಉತ್ತರವೂ ಕೂಡ ಏನಾಗಿರ್ತದೆ ಅಂದರೆ ಹರಿಹರ. ಹಂಪೆಯ ಹರೀಶ್ವರನ ವರಸುತನೆಂದು ಹರಿಹರ ತನ್ನನ್ನು ಗುರುತಿಸಿಕೊಂಡಿದ್ದಾನೆ. ವೆರಿ ಇಂಪಾರ್ಟೆಂಟ್, ಎಲ್ಲವನ್ನು ಕೂಡ ನೀವು ನೆನಪಿಟ್ಕೋಬೇಕು. ಮುಂದಿನ ಪ್ರಶ್ನೆ, ಅರ್ಥವನ್ನು ವಿಭಜಿಸುವುದು ಎನ್ನುವುದಕ್ಕೆ ಏನೆಂದು ಕರೆಯುತ್ತಾರೆ? ಆಪ್ಷನ್ ಬಂದ್ಬಿಟ್ಟು ಸಮಾಸ, ಸಂಧಿ, ವಿಭಕ್ತಿ, ಕೃದಂತ. ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಇದಕ್ಕೆ ವಿಭಕ್ತಿ ಎಂದು ಕರೆಯುತ್ತಾರೆ. ಈ ಒಂದು ಮಾಹಿತಿಯನ್ನು ಎಲ್ಲಿ ನೋಡ್ತೀವಿ ನಾವು? KC ರಾಜನ ಶಬ್ದಮಣಿ ದರ್ಪಣದ 45ನೇ ಸೂತ್ರದಲ್ಲಿ ಇರ್ತಕ್ಕಂಥ ಮಾಹಿತಿ. ಓಕೆ, ಅರ್ಥವನ್ನು ವಿಭಜಿಸುವುದು ಎಂದರೆ ವಿಭಕ್ತಿ ಎಂದರ್ಥ. 53ನೇ ಪ್ರಶ್ನೆಗೆ ಕಡೆ ಹೋಗೋಣ. ದಟ್ ಈಸ್, ಅಭಿನವ ಪಂಪ ಎಂದು ತನ್ನನ್ನು ಕರೆಸಿಕೊಂಡ ಕವಿ ಯಾರು? ಆಪ್ಷನ್ ಬಂದ್ಬಿಟ್ಟು ಪೊನ್ನ, ರನ್ನ, ಜನ್ನ, ನಾಗಚಂದ್ರ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 4, ನಾಗಚಂದ್ರ. ನಾಗಚಂದ್ರ ಅವರಿಗೆ ಅಭಿನವ ಪಂಪ ಎಂದು ಕರೀತಾರ. ಇದ್ರ ಜೊತೆಗೆ ನಾಗಚಂದ್ರರವರ ಇಂಪಾರ್ಟೆಂಟ್ ಕೃತಿಗಳು ಯಾವುದು ಅಂತ ನೋಡಿದರೆ ಎಕ್ಸಾಮ್ ದೃಷ್ಟಿಯಿಂದ ಪ್ರಮುಖವಾಗಿ ಮಲ್ಲಿನಾಥ ಪುರಾಣ ಕೇಳಬಹುದು. ಯಾರು ಬರೆದಿರ್ತಕ್ಕಂಥ ಕೃತಿ ಇದು ಅಂತ ಹೇಳಿ? ಮಲ್ಲಿನಾಥ ಪುರಾಣ ಎಂಬುದು ನಮ್ಮ ನಾಗಚಂದ್ರವರು ಬರೆದಿರ್ತಕ್ಕಂಥದ್ದು. ಇದ್ರ ಜೊತೆಗೆ ರಾಮಚಂದ್ರ ಚರಿತ ಪುರಾಣ ಕೂಡ ಇವರೇ ಬರೆದಿರ್ತಕ್ಕಂಥದ್ದು. ರಾಮಚಂದ್ರ ಚರಿತೆ ಪುರಾಣ ಹಾಗೆ ಮಲ್ಲಿನಾಥ ಪುರಾಣ. ಜಾಸ್ತಿ ಯಾವ ಒಂದು ಕಾವ್ಯ ಪ್ರಕಾರದಲ್ಲಿ ತಮ್ಮ ಕೃತಿಗಳನ್ನು ಬರಿತಾ ಇದ್ರು ಅಂತ ನೋಡ್ತಾ ಹೋದರೆ ಚಂಪು ಕಾವ್ಯ ಪ್ರಕಾರದಲ್ಲಿ ಕೃತಿಗಳನ್ನ ಬರಿತಾ ಇದ್ರು. ನೆಕ್ಸ್ಟ್, 54ನೇ ಪ್ರಶ್ನೆ, ಅಶ್ವತ್ಥಾಮನ್ ಇದು ಡ್ಯಾಶ್ ನಾಟಕ. ಯಾವ ಪ್ರಕಾರದ ನಾಟಕ ಅಶ್ವತ್ಥಾಮನ್? ಆಪ್ಷನ್ಸ್ ಬಂದ್ಬಿಟ್ಟು ಸಾಮಾಜಿಕ, ಚಾರಿತ್ರಿಕ, ಸುಖಾಂತ, ದುರಂತ. ಅಶ್ವತ್ಥಾಮನ್ ಎಂಬುದು ದುರಂತ ನಾಟಕವಾಗಿದೆ. ಜೊತೆಗೆ ಕನ್ನಡದ ಮೊದಲ ದುರಂತ ನಾಟಕ ಯಾವುದು ಅಂತ ಕೇಳಿದರೂ ಕೂಡ ಅಶ್ವತ್ಥಾಮನ್ ಆಗಿರುತ್ತದೆ. ಓಕೆ, ಈ ಪ್ರಶ್ನೆಯನ್ನು ಬಿಟ್ಟು ಸೈಡ್ಗೆ ಇದನ್ನು ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಏನಿದು? ಕನ್ನಡದ ಮೊದಲ ದುರಂತ ನಾಟಕ. ಫೈನ್. ನೆಕ್ಸ್ಟ್, ಯಾರಪ್ಪ ಈ ದುರಂತ ನಾಟಕವನ್ನು ಬರೆದಿರ್ತಕ್ಕಂಥದ್ದು? ಎಸ್, BM ಶ್ರೀ ಅವರು ಬರೆದಿರ್ತಕ್ಕಂಥದ್ದು. BM ಶ್ರೀ ಅವರು ಈ ಒಂದು ಅಶ್ವತ್ಥಾಮನ್ ಎಂಬ ದುರಂತ ನಾಟಕವನ್ನು ಬರೆದಿದ್ದಾರೆ. ಏನಪ್ಪ BM ಶ್ರೀ ಅಂದರೆ? ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಎಂಬುದು ಅವರ ಪೂರ್ತಿ ಹೆಸರಾಗಿರ್ತಕ್ಕಂಥದ್ದು. ಇವರು ಎದರಿಂದ ಫೇಮಸ್ ಆಗಿದ್ದಾರೆ? ಕನ್ನಡದ ಕಣ್ವ ಎಂದೇ ಫೇಮಸ್ ಆಗಿದ್ದಾರೆ. ಕನ್ನಡದ ಕಣ್ವ ಯಾರು? BM ಶ್ರೀಕಂಠಯ್ಯನವರು. ಎಲ್ಲಿಯವರಪ್ಪ ಇವರು? ಯಾವ ಜಿಲ್ಲೆಯವರು? ತುಮಕೂರು ಜಿಲ್ಲೆಯವರು ನಮ್ಮ BM ಶ್ರೀ ಅವರು. ನೆಕ್ಸ್ಟ್, ಇವರ ಕಾವ್ಯನಾಮ ಯಾವುದು? ಎಕ್ಸಾಮ್ ಇಂಪಾರ್ಟೆಂಟ್, ನಾನು ಸ್ಟಾರ್ ಮಾರ್ಕ್ ಹಾಕ್ತೀನಿ. ಇವರ ಕಾವ್ಯನಾಮ ಶ್ರೀ. BM ಶ್ರೀ ಅವರ ಕಾವ್ಯನಾಮ ಶ್ರೀ, ಹೆಸರಲ್ಲೇ ಅದ BM ಶ್ರೀ. ಕಾವ್ಯನಾಮವು ಕೂಡ ಶ್ರೀ ಆಗಿರ್ತದ. ಇದರ ಜೊತೆಗೆ ಇವ್ರಿಗೆ ಇನ್ನೊಂದು ಬಿರುದದ ಕೇಳ್ಬೋದು, ರಾಜ ಸೇವಾಸಕ್ತ ಅಂತ ಹೇಳಿ. ಯಾವುದು? ರಾಜ ಸೇವಾಸಕ್ತ. ಯಾರಿಗೆ ಇತ್ತು ಈ ಬಿರುದು ಅಂತ ನೋಡ್ತಾ ಹೋದರೆ BM ಶ್ರೀ ಅವರಿಗೆ ಇತ್ತು. ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೋಬೇಕು. ಯಾರು ಕೊಟ್ಟಿದ್ದು ಈ ರಾಜ ಸೇವಾಸಕ್ತ ಅಂತಕ್ಕಂಥ ಬಿರುದು? ಮೈಸೂರಿನ ರಾಜರು. ಮೈಸೂರಿನ ರಾಜರು ನೀಡಿರ್ತಕ್ಕಂಥ ಬಿರುದು ರಾಜ ಸೇವಾಸಕ್ತ BM ಶ್ರೀ ಅವರಿಗೆ. ನೆಕ್ಸ್ಟ್ ಪಾಯಿಂಟ್, ಕನ್ನಡದ ಮೊದಲ ಅಭಿನಂದನಾ ಗ್ರಂಥ ಯಾವುದು ಅಂತ ಕೂಡ ಕೇಳಬಹುದು. ಅದು ಸಂಭಾವನೆ ಅಂತ ಹೇಳಿ. ಓಕೆ, ಅದು ಕೂಡ BM ಶ್ರೀ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕನ್ನಡದ ಮೊದಲ ಅಭಿನಂದನಾ ಗ್ರಂಥ, ವೆರಿ ವೆರಿ ಇಂಪಾರ್ಟೆಂಟ್, ಸಂಭಾವನೆ. ಯಾರು ನೀಡಿದ್ರು ಇವರಿಗೆ ಸಂಭಾವನೆ ಎಂಬತಕ್ಕಂಥ ಅಭಿನಂದನಾ ಗ್ರಂಥವನ್ನು? 1941ರಲ್ಲಿ ಇವರ ಅಭಿಮಾನಿಗಳು ಇವರಿಗೆ ನೀಡಿರ್ತಕ್ಕಂಥದ್ದು ಸಂಭಾವನೆ ಎಂಬ ಅಭಿನಂದನಾ ಗ್ರಂಥವನ್ನು. ಕನ್ನಡದ ಮೊದಲ ಅಭಿನಂದನಾ ಗ್ರಂಥ ಅಂದರೂ ಕೂಡ ಇದೇ ಆಗಿರ್ತದೆ. ವೆರಿ ವೆರಿ ಇಂಪಾರ್ಟೆಂಟ್.
ಸೊ ನೆನಪಿಟ್ಟಕೋಬೇಕು. ಇದೆಲ್ಲ ಮಾಹಿತಿ 54ನೇ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ಕಡೆಗೆ ಹೋಗೋಣ. ದಟ್ ಈಸ್ 55ನೇ ಪ್ರಶ್ನೆ. ಸಿಂಪಲ್. ಕನ್ನಡದ ಆದಿಕವಿಯೊಂದು ಗುರುತಿಸಿರುವ ಕವಿ ಯಾರು? ಯಾರಪ್ಪ ಕನ್ನಡದ ಆದಿಕವಿ? ಆಪ್ಷನ್ ಬಂದ್ಬಿಟ್ಟು ಕುಮಾರವ್ಯಾಸ, ಪಂಪ, ಜನ್ನ, ರನ್ನ. ಸರಿಯಾಗಿರ್ತಕ್ಕಂಥ ಉತ್ತರ ಪಂಪ. ಕನ್ನಡದ ಆದಿಕವಿ ಪಂಪ. ವೆರಿ ವೆರಿ ಇಂಪಾರ್ಟೆಂಟ್, ಹಾಗೆ ಸಿಂಪಲ್ ಕೂಡ ಆಗಿರ್ತಕ್ಕಂಥ ಪ್ರಶ್ನೆ. ಯಾವೂರಿನವರು ಪಂಪ? ಗದಗ ಜಿಲ್ಲೆಯ ಅನ್ನಿಗೇರಿಯವರು. ವೆರಿ ಇಂಪಾರ್ಟೆಂಟ್. ಇವಾಗ ಪ್ರಶ್ನೆಯನ್ನು ಟಫ್ ಮಾಡೋ ಸಲುವಾಗಿ ಯಾವ್ದು ಬೇಕಾದರೂ ಪ್ರಶ್ನೆಯಾಗಿ ಬರ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಪಂಪ ಅವರು ಗದಗ ಜಿಲ್ಲೆಯ ಅನ್ನಿಗೇರಿಯವರು. ಇವರ ತಂದೆ ಹೆಸರು ಭೀಮಪ್ಪಯ್ಯ, ತಾಯಿ ಹೆಸರು ಅಬ್ಬನ್ನಬ್ಬೆ. ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬನ್ನಬ್ಬೆ. ಯಾರ ಒಂದು ಆಶ್ರಯ ಪಡೆದುಕೊಂಡಿದ್ರು ಇವರು? ಚಾಲುಕ್ಯ ಅರಸ 2ನೇ ಅರಿಕೇಸರಿಯ ಆಸ್ಥಾನದಲ್ಲಿ ಇದ್ದಿರ್ತಕ್ಕಂಥವರು. 2ನೇ ಅರಿಕೇಸರಿ. ವೆರಿ ವೆರಿ ಇಂಪಾರ್ಟೆಂಟ್. ಯಾರ ಆಶ್ರಯದಲ್ಲಿ ಇದ್ದರು? 2ನೇ ಅರಿಕೇಸರಿಯ ಆಶ್ರಯದಲ್ಲಿ ಇದ್ದರು. ಇದ್ರ ಜೊತೆಗೆ ಮತ್ತೆ ಬೇರೆಲ್ಲ ಯಾವ ಬಿರುದುಗಳಿದಾವೆ ಅಂತ ನೋಡ್ತಾ ಹೋಗೋಣ. ಒಂದು ಆದಿಕವಿ ಅಂತ ನಮಗಿವಾಗ ತಿಳಿಯಿತು. ನೆಕ್ಸ್ಟ್ 2ನೇದು ನಾಡೋಜ. ಓಕೆ, ನಾಡೋಜ ಎಂಬ ಬಿರುದನ್ನು ಕೂಡ ಹೊಂದಿದ್ರು. ನೆಕ್ಸ್ಟ್ ಸರಸ್ವತಿ ಮಣಿಹಾರ. ಯಾವುದು? ಸರಸ್ವತಿ ಮಣಿಹಾರ. ಇದನ್ನು ಕೂಡ ಬಿರುದಾಗಿ ಹೊಂದಿರತಕ್ಕಂಥವ್ರು ಆದಿಕವಿ ಪಂಪ. ನೆಕ್ಸ್ಟ್ ಒನ್ ಸಂಸಾರ ಸಾರೋದಯ. ಓಕೆ, ಸಂಸಾರ ಸಾರೋದಯ ಎಂದು ಗುರುತಿಸಿಕೊಂಡಿದ್ದಾರ. ಎಲ್ಲ ಕೂಡ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳಬಹುದು. ಯಾವ್ಯಾವುದು? ಆದಿಕವಿ, ನಾಡೋಜ, ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ. ನೆಕ್ಸ್ಟ್ ಬಂದ್ಬಿಟ್ಟು ಕೃತಿಗಳು. ಯಾವುದಪ್ಪ ಇಂಪಾರ್ಟೆಂಟ್ ಕೃತಿಗಳು ಇವ್ರದ್ದು? ಸಿಂಪಲ್, ಆದಿಪುರಾಣ. ವೆರಿ ವೆರಿ ಇಂಪಾರ್ಟೆಂಟ್, ಆದಿಪುರಾಣ. ಅದರ ಜೊತೆಗೆ ವಿಕ್ರಮಾರ್ಜುನ ವಿಜಯ. ವಿಕ್ರಮಾರ್ಜುನ ವಿಜಯ. ಸೊ ಎರಡನ್ನೂ ಕೂಡ ನೆನಪಿಟ್ಟುಕೊಳ್ಳಿ. ವಿಕ್ರಮಾರ್ಜುನ ವಿಜಯ, ಆದಿಪುರಾಣ, ಈ 2 ಕೃತಿಗಳನ್ನು ಪಂಪರವರು ರಚಿಸಿದ್ದಾರೆ. ಮುಂದಿನ ಪ್ರಶ್ನೆ 56ನೇ ಪ್ರಶ್ನೆ. ನಿಷೇಧಾರ್ಥಕ ರಿಲೇಟೆಡ್ ಕೇಳಿದಾರ. ತಿನ್ನು, ಇದರ ನಿಷೇಧಾರ್ಥಕ ಏನು? ತಿನ್ನನು, ತಿನ್ನುವುದಿಲ್ಲ, ತಿನ್ನರು, ತಿನ್ನೇನು. ಓಕೆ, ನಿಷೇಧಾರ್ಥಕ ಅಂದರೆ ಏನು? ಕ್ರಿಯೆಯು ನಡೆದಿಲ್ಲ ಎಂಬುದನ್ನು ಸೂಚಿಸ್ತಕ್ಕಂಥದ್ದು. ಕ್ರಿಯೆಯು ನಡೆದಿಲ್ಲ. ಯಾವ ಒಂದು ಆಪ್ಷನ್ ಇದಕ್ಕೆ ಸರಿ ಹೋಗ್ತದೆ? ತಿನ್ನನು, ತಿನ್ನುವುದಿಲ್ಲ, ತಿನ್ನೇರು, ತಿನ್ನೇನು. ರೈಟ್ ಆನ್ಸರ್ ಈಸ್ ಆಪ್ಷನ್ 1, ತಿನ್ನನು. ತಿನ್ನು ಎಂಬುದರ ನಿಷೇಧಾರ್ಥಕ ತಿನ್ನನು, ಅಂದರೆ ಕ್ರಿಯೆ ನಡೆದಿಲ್ಲ ಎಂಬುದನ್ನು ಸೂಚಿಸ್ತದೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 57ನೇ ಪ್ರಶ್ನೆ. ಬಂದನು, ಇದು ಕೂಡ ನಿಷೇಧಾರ್ಥಕ. ಆಪ್ಷನ್ ಬಂದ್ಬಿಟ್ಟು ಬರುವುದಿಲ್ಲ, ಬರನು, ಬಾರನು, ಬರಲಾರನು. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 3 ಮತ್ತು 2. ಬರನು, ಬಾರನು 2 ಕೂಡ ಸರಿಯಾಗಿರ್ತಕ್ಕಂಥದ್ದು. ಆಗಿನ ಟೈಮಲ್ಲಿ ಯಾರೆಲ್ಲ 2 ಮತ್ತು 3 ಕ್ಲಿಕ್ ಮಾಡಿದ್ದಾರೆ, ದೇ ವಿಲ್ ಗೆಟ್ ದ ಮಾರ್ಕ್ಸ್. ಬಂದನು, ಬರನು ಹಾಗೆ ಬಾರನು ಈ 2 ಕೂಡ ನಾವು ನಿಷೇಧಾರ್ಥಕವಾಗಿ ಬಳಕೆ ಮಾಡ್ಕೋತೀವಿ. 58ನೇ ಪ್ರಶ್ನೆ. ಮಗು ಹುಟ್ಟಿತು. ಓಕೆ, ಇದು ಸಕರ್ಮಕ ಮತ್ತು ಅಕರ್ಮಕ ಪದಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕ್ರಿಯಾಪದಗಳಿಗೆ. ಸಕರ್ಮಕ ಅಂದರೆ ಏನು? ಕರ್ಮಪದವನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು, ಅಂದರೆ ಬಯಸ್ತಕ್ಕಂಥದ್ದು. ಅಕರ್ಮಕ ಅಂದರೆ ಕರ್ಮಪದವನ್ನು ಬಯಸದೇ ಇರತಕ್ಕಂಥದ್ದು. ಪ್ರಶ್ನೆ ಏನಿದೆ? ಮಗು ಹುಟ್ಟಿತು. ಆಪ್ಷನ್ ಬಂದ್ಬಿಟ್ಟು ಸಕರ್ಮಕ ಕ್ರಿಯಾಪದ, ಅಕರ್ಮಕ ಕ್ರಿಯಾಪದ, ಪೂರ್ಣ ಕ್ರಿಯಾಪದ, ಸಾಪೇಕ್ಷ ಕ್ರಿಯಾಪದ. ಮಗು ಹುಟ್ಟಿತು, ಇದಕ್ಕೆ ಏನನ್ನು ಎಂಬ ಪ್ರಶ್ನೆಯನ್ನು ಹಾಕಿ ನೋಡಿ ನೀವು. ಏನನ್ನು, ಇದಕ್ಕೆ ಉತ್ತರ ಏನಾದರೂ ಬಂದರೆ ಅದನ್ನು ನಾವು ಸಕರ್ಮಕ ಕ್ರಿಯಾಪದ ಅಂತೇಳಿ ಕರಿತೀವಿ. ಉತ್ತರ ಬರಲಿಲ್ಲ ಅಂದರೆ ಅದನ್ನು ನಾವು ಅಕರ್ಮಕ. ಮಗು ಹುಟ್ಟಿತು, ಏನನ್ನು ಹುಟ್ಟಿತು ಅಂತ ಕೇಳಿದರೆ ಸರಿ ಆಗ್ತದನ? ಮಗು ಹುಟ್ಟಿತು, ಏನನ್ನು ಹುಟ್ಟಿತು. ಸೊ ಆ ರೀತಿ ಕೇಳಲ್ಲ ನಾವು. ಅದಕ್ಕೆ ಇದೇನಾಗ್ತದೆ ಅಂದರೆ ಆಪ್ಷನ್ 2 ಅಕರ್ಮಕ. ಅಂದರೆ ಇದಕ್ಕೆ ಕರ್ಮಪದದ ಅವಶ್ಯಕತೆ ಇಲ್ಲ. ಯಾವ ವಾಕ್ಯಗಳಿಗೆ ಕರ್ಮಪದದ ಅವಶ್ಯಕತೆ ಇರುವುದಿಲ್ಲ ಅದನ್ನು ನಾವು ಅಕರ್ಮಕ ಅಂತೇಳಿ ಕರಿತೀವಿ. ಅಕರ್ಮಕ ಅಂದರೆ ಕರ್ಮಪದ ಬೇಡ. ಸಕರ್ಮಕ ಅಂದರೆ ಸಕರ್ಮಕ, ಕರ್ಮಪದ ಬೇಕು. ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಅದನ್ನು? ಸಿಂಪಲ್, ಅದಕ್ಕೆ ಏನನ್ನು ಎಂಬ ಪ್ರಶ್ನೆಯನ್ನು ಹಾಕಿದಾಗ ಉತ್ತರ ಬರ್ತದನ ಅಥವಾ ಬರೋದಿಲ್ಲ ಎಂಬುದನ್ನು ಗಮನಿಸಬೇಕು. ಬಂದರೆ ಸಕರ್ಮಕ, ಬರದೇ ಇದ್ದರೆ ಅಕರ್ಮಕ. ಈ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಗಮನಿಸಿದಾಗ ಮಗು ಹುಟ್ಟಿತು ಎಂಬಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕರ್ಮಪದದ ಅಪೇಕ್ಷೆ ಇಲ್ಲ, ಅದಕ್ಕೋಸ್ಕರ ಇದನ್ನು ಅಕರ್ಮಕ ಅಂತೇಳಿ ಕರಿತೀವಿ. ಓಕೆ, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ. ಇದನ್ನು ವಾಕ್ಯದ ಸರಿಯಾದ ರೂಪವನ್ನು ಹೇಳಬೇಕು ನಾವು, ಅಂದರೆ ಹಿಂದೆ ಮುಂದೆ ಮಾಡಿಕೊಟ್ಟಿದ್ದಾರೆ, ಕರೆಕ್ಟಾಗಿ ಹೇಳಬೇಕು. ಏನಿದೆ ಪ್ರಶ್ನೆ? ಮಾಡುವುದಕ್ಕೆ ದೃಢ ಮನಸ್ಸನ್ನು ಬೇಕು ಚಾರನ ಸಂಕಲ್ಪ ಶಕ್ತಿ.
ಸೊ ಇದು ಸರಿಯಾದ ರೂಪದಲ್ಲಿ ಇಲ್ಲ. ಕರ್ತೃ, ಕರ್ಮ, ಕ್ರಿಯಾಪದ ಎಲ್ಲವೂ ಒಂದೇ ಆರ್ಡ್ರಲ್ಲಿ ಬಂದಿರೋದಿಲ್ಲ. ಸೊ ಯಾವ ರೀತಿಯಾಗಿ ಬರೆದಾಗ ಇದು ಸರಿಯಾಗಿ ಹೊಂತದ ನೋಡಿ, ಇಲ್ಲಿ ಗಮನಿಸಿ ನಾ ಹೇಳೋದನ್ನು. ಚಾರಣ ಮಾಡುವುದಕ್ಕೆ ದೃಢ ಮನಸ್ಸು, ಸಂಕಲ್ಪ ಶಕ್ತಿ ಬೇಕು. ರೈಟ್, ಹೇಗಿದೆ? ಸರಿಯಾದ ರೂಪವನ್ನು ಪಡೆದುಕೊಳ್ತಾ ಇದೆ. ಚಾರಣವನ್ನು ಮಾಡಲಿಕ್ಕೆ ದೃಢ ಮನಸ್ಸು ಮತ್ತು ಸಂಕಲ್ಪ ಶಕ್ತಿ ಎರಡೂ ಇರಬೇಕು ಅಂತ ಹೇಳ್ತಾ ಇರೋದು. ಸೊ ಆ ರೀತಿಯಾಗಿರ್ತಕ್ಕಂಥ ಆಪ್ಷನ್ ಯಾವುದಿದೆ ಇಲ್ಲಿ ಅಂದರೆ ಚಾರಣದಿಂದ ಆರಂಭಗೊಂಡಿರ್ತಕ್ಕಂಥದ್ದು. ದಟ್ ಇಸ್ ನಥಿಂಗ್ ಬಟ್ ಡಿ ಮೊದಲೇ ಆಪ್ಷನ್ ಆಗಿ ಬರಬೇಕು. ಯಾವುದಿದೆ ಇದು? ಆಪ್ಷನ್ 3. ಇಲ್ಲಿ ಮಾತ್ರ ನಾವು ಡಿ ಕಾಣ್ತಾ ಇದ್ದೀವಿ. ಉಳಿದ ಯಾವ ಒಂದು ಆಪ್ಷನಲ್ಲೂ ಕೂಡ ಡಿಯಿಂದ ಆರಂಭಗೊಂಡಿಲ್ಲ. ಸೊ ಬೇರೆ ಆಪ್ಷನ್ಗಳನ್ನು ನೋಡೋ ಅವಶ್ಯಕತೆಯೇ ಇಲ್ಲ. ಸ್ಟ್ರೈಟ್ ಫಾರ್ವರ್ಡ್ ವಿ ಕ್ಯಾನ್ ಗೋ ಟು ದ ಆಪ್ಷನ್ 3. ಚಾರಣ ಮಾಡೋದಕ್ಕೆ ದೃಢ ಮನಸ್ಸು, ಸಂಕಲ್ಪ ಶಕ್ತಿ ಬೇಕು. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬಂದಾಗ 2-3 ಸಾರ್ತಿ ಆ ಪ್ರಶ್ನೆಯನ್ನು ರಿಪೀಟೆಡ್ ಆಗಿ ನಾವು ಓದಬೇಕು. ಓದಿ ನಮ್ಮ ಮನಸ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆಪ್ಪ, ಇದು ಫಸ್ಟ್ ಬರ್ಬೋದು, ಇದು ಸೆಕೆಂಡ್ ಬರ್ಬೋದು. ಅಂದರೆ ಕರ್ತೃ, ಕರ್ಮ, ಕ್ರಿಯಾಪದ ಸರಿಯಾದ ರೀತಿಯಲ್ಲಿ ಇದಾವ ಇಲ್ವಾ ಅಂತ ಗಮನಿಸಬೇಕು. ಯಾವಾಗಲೂ ಒಂದನ್ನು ನೀವು ಟ್ರಿಕ್ಕಾಗಿ ನೆನ್ಪಿಟ್ಕೋಬೇಕು. ಏನಂತ ಹೇಳಿದರೆ ಕ್ರಿಯಾಪದ ಕೊನೆಗೆ ಬರ್ತದೆ. ಕ್ರಿಯಾಪದ ಅಂದರೆ ಏನು? ಕ್ರಿಯೆಯು ಕಂಪ್ಲೀಟ್ ಆಗಿರ್ತಕ್ಕಂಥದ್ದು, ಅಂದರೆ ವಾಕ್ಯ ಮುಗಿದಿದೆ ಎಂಬ ಅರ್ಥವನ್ನು ಕೊಡ್ತಿದ್ರೆ ಮಾತ್ರ ಅದನ್ನು ನಾವು ಕ್ರಿಯಾಪದ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಗಮನಿಸಿ. ಮಾಡುವುದಕ್ಕೆ ಎಂಬುದನ್ನು ನಾವು ಕೊನೆಯದಲ್ಲಿ ಹಾಕಕ್ಕೆ ಬರ್ತದನ. ಮಾಡುವುದಕ್ಕೆ ಕ್ರಿಯೆ ಕಂಪ್ಲೀಟ್ ಆಗಿದೆ ಅಂತ ಅನಿಸ್ತದನ? ನೋ. ಸೊ ಮಾಡೋದಕ್ಕೆ ಅಂತ ಬಳಸೋಕ್ಕಾಗಲ್ಲ. ದೃಢ ಮನಸ್ಸು ಎಂಬುದನ್ನು ಕೂಡ ಬಳಸೋಕ್ಕಾಗಲ್ಲ. ಚಾರಣ ಎಂಬುದನ್ನು ಕೂಡ ಬಳಸೋಕ್ಕಾಗಲ್ಲ. ಸಂಕಲ್ಪ ಶಕ್ತಿ ಕೂಡ ಆಗಲ್ಲ. ಇವೆಲ್ಲವೂ ಕ್ರಿಯಾಪದ ಕಂಪ್ಲೀಟ್ ಆಗಿದೆ ಅಂದರೆ ವಾಕ್ಯ ಸಕ್ಸಸ್ಫುಲ್ ಆಗಿ ಎಂಡ್ ಆಗಿದೆ ಎಂಬ ಯಾವ ಒಂದು ಸೂಚನೆಯನ್ನೂ ಕೊಡೋದಿಲ್ಲ. ಬಟ್ ಬೇಕು, ಇದನ್ನು ಗಮನಿಸಿ. ಬೇಕು ಅಂದರೆ ಕ್ರಿಯೆ ಕಂಪ್ಲೀಟ್ ಆಗಿರೋದನ್ನು ಸೂಚಿಸ್ತದೆ. ಬೇಕು. ತಿನ್ನಬೇಕು, ಮಲಗಬೇಕು, ಅವನು ಹಣ್ಣನ್ನು ತಿನ್ನಬೇಕು ಅಂದರೆ ಎಂಡ್ ಆಯ್ತು ಅಲ್ಲಿಗೆ ಸೆಂಟೆನ್ಸ್. ಓಕೆ, ಬಟ್ ಬೇರೆ ಯಾವುದನ್ನು ನೋಡಿದರೂ ಕೂಡ ಸೆಂಟೆನ್ಸ್ ಎಂಡ್ ಆಗಿರೋದು ಕಂಡು ಬರೋದಿಲ್ಲ. ಅದಕ್ಕೋಸ್ಕರ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ ಈ ರೀತಿಯಾಗಿ ನೀವು ಐಡೆಂಟಿಫೈ ಮಾಡಬೇಕು. ಮುಂದಿನ ಪ್ರಶ್ನೆ ಕಡೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಅನುಕರಣ ವಾಚಿ ಯಾವುದು? ಅಂದರೆ ಅನುಕರಣ ವ್ಯಯ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಬಂದುಬಿಟ್ಟು ಊರೂರು, ಅಲ್ಲಲ್ಲಿ, ಸರಸರ, ಮರಗಿಡ. ಫಸ್ಟ್ ಆಫ್ ಆಲ್ ಅನುಕರಣ ಅಂದರೆ ಏನು? ಪದವು ಪುನರಾವರ್ತನೆಗೊಂಡಿರಬೇಕು, ಅಂದರೆ ರಿಪೀಟ್ ಆಗಿರಬೇಕು. ದಟ್ ಈಸ್ ಫಸ್ಟ್ ಪಾಯಿಂಟ್. ಓಕೆ, ಪದ ರಿಪೀಟ್ ಆಗಿರಬೇಕು. ಸೆಕೆಂಡ್ ಪಾಯಿಂಟ್ ಏನು? ಸೆಕೆಂಡ್ ಪಾಯಿಂಟ್ ಅದಕ್ಕೆ ಅರ್ಥ ಇರುವುದಿಲ್ಲ. ಕೊಟ್ಟಿರ್ತಕ್ಕಂಥ ಪದಕ್ಕೆ ಅರ್ಥ ಇರೋದಿಲ್ಲ. ಈ ಎರಡನ್ನು ಸ್ಯಾಟಿಸ್ಫೈ ಮಾಡಿದರೆ ಅದಕ್ಕೆ ನಾವು ಅನುಕರಣಾವ್ಯಯ ಅಂತೇಳಿ ಕರಿತೀವಿ. ಆಪ್ಷನ್ ನೋಡಿ. ಊರೂರು ಅರ್ಥ ಇದೆನಾ ಇಲ್ವಾ? ಎಸ್, ಅರ್ಥ ಇದೆ. ಸೊ ಇದಾಗಲ್ಲ. ಓಕೆ, ಇದು ಆಗಲ್ಲ. ನೆಕ್ಸ್ಟ್ ಸರಸರ, ಮರಗಿಡ, ಅಲ್ಲಲ್ಲಿ. ಅಲ್ಲಲ್ಲಿ ಅರ್ಥ ಇದೆನಾ? ಎಸ್ ಇದೆ. ಸೊ ಇದು ಕೂಡ ಆಗಲ್ಲ. ಮರಗಿಡ ಅರ್ಥ ಇದೆನಾ? ಎಸ್ ಇದೆ. ಸೊ ಇದು ಕೂಡ ಆಗಲ್ಲ. ಕೊನೆಯದಾಗಿ ಉಳಿರ್ತಕ್ಕಂಥ ಆಪ್ಷನ್ ಯಾವುದು? ಆಪ್ಷನ್ 3 ಸರಸರ. ಸರಸರ ಎಂಬ ಪದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಥ ಇರೋದಿಲ್ಲ. ನಮ್ಮ ದೈನಂದಿನ ದಿನಗಳಲ್ಲಿ ಬಳಕೆ ಮಾಡ್ತೀವಿ, ಬಟ್ ಆ್ಯಕ್ಚುಯಲ್ ಮೀನಿಂಗನ್ನು ಅದಕ್ಕೆ ಹೊಂದಿರತಕ್ಕಂಥದ್ದು ಇರುವುದಿಲ್ಲ. ಸರಸರ. ಹಾವು ಸರಸರನೇ ಹೋಯಿತು. ಸೊ ಹಾವು ಸರಸರ ಹೋಯಿತು ಅಂತ ಹೇಳ್ತೀವಿ, ಬಟ್ ಅದಕ್ಕೆ ನೀವು ಅರ್ಥ ಹುಡುಕ್ತಾ ಹೋದರೆ ಸರಸರ ಎಂಬುದಕ್ಕೆ ಏನಾದರೂ ಸಿಗ್ತದನಾ? ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಥ ಸಿಗೋದಿಲ್ಲ. ಬಟ್ ಬೇರೆ ಆಪ್ಷನ್ಗಳನ್ನು ಗಮನಿಸಿ ನೀವು. ಊರೂರು, ಅಲ್ಲಲ್ಲಿ, ಮರಗಿಡ ಎಲ್ಲದಕ್ಕೂ ಡೆಫಿನೆಟ್ ಆಗಿರ್ತಕ್ಕಂಥ ಅರ್ಥ ಅದ, ಮೀನಿಂಗ್ ಇದಾವೆ. ಓಕೆ, ಮೀನಿಂಗ್ ಐತೆ. ಓಕೆ, ಮೀನಿಂಗ್ ಇದ್ದರೆ ಅದು ಬೇರೆ ಥರ ಆಗ್ತದೆ. ಮೀನಿಂಗ್ಲೆಸ್ ಇತ್ತಂದರೆ ಅದಕ್ಕೆ ನಾವು ಅನುಕರಣಾವ್ಯಯ ಅಂತೇಳಿ ಕರಿತೀವಿ. ಇಲ್ಲಿ ಊರೂರು ಯಾವ ರೀತಿಯಾಗಿ ಬಂದಿರತಕ್ಕಂಥದ್ದು? ಊರು ಪ್ಲಸ್ ಊರು ಎರಡು ಕೂಡ್ಕೊಂಡ್ಬಿಟ್ಟು ಊರೂರು ಆಗ್ಯದ. ಊರು ಎಂಬುದಕ್ಕೂ ಮೀನಿಂಗ್ ಅದ, ಊರು ಎಂಬುದಕ್ಕೂ ಮೀನಿಂಗ್ ಅದ. ಸೊ ಈ ರೀತಿಯಾಗಿ ಎರಡು ಪದಗಳು ಕೂಡಿಕೊಂಡು ಎರಡಕ್ಕೂ ಅರ್ಥ ಬರ್ತಾ ಇದ್ರೆ ಅದನ್ನು ನಾವೇನಂತ ಕರಿತೀವಿ? ದ್ವಿರುಕ್ತಿ. ಓಕೆ, ಸೊ ಎಕ್ಸಾಮಲ್ಲಿ ಈ ಪ್ರಶ್ನೆಗೆ ಏನಾದರೂ ದ್ವಿರುಕ್ತಿ ಯಾವುದು ಅಂತ ಗುರುತಿಸಿ ಅಂದಿದ್ರೆ ಊರೂರು ಅಂತ ಹಾಕ್ಬೋದಾಗಿತ್ತು. ಜೊತೆಗೆ ಅಲ್ಲಲ್ಲಿ ಕೂಡ ದ್ವಿರುಕ್ತಿ ಅಂತ ಹಾಕ್ಬೋದಾಗಿತ್ತು. ಸೊ ನೆನಪಿಟ್ಕೊಳ್ಳಿ, ಅನುಕರಣಾವ್ಯಯ ಯಾವ ಥರ ಐಡೆಂಟಿಫೈ ಮಾಡಬೇಕು, ದ್ವಿರುಕ್ತಿಯನ್ನು ಯಾವ ರೀತಿಯಾಗಿ ಐಡೆಂಟಿಫೈ ಮಾಡಬೇಕು. ಹೋಪ್ ಕ್ಲಿಯರ್. ಅನುಕರಣಾವ್ಯಯ ಅಂದರೆ ಮೀನಿಂಗ್ ಇರೋದಿಲ್ಲ, ದ್ವಿರುಕ್ತಿ ಅಂದರೆ ಮೀನಿಂಗ್ ಇರ್ತದೆ. ವೆರಿ ಸಿಂಪಲ್. ಇಷ್ಟನ್ನು ನೀವು ಅರ್ಥ ಮಾಡಿಕೊಂಡ್ರೆ ದಟ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್. ನೆಕ್ಸ್ಟ್ 61ನೇ ಪ್ರಶ್ನೆ. ಭಕ್ತಿ ಭಂಡಾರಿ ಎಂದು ಪ್ರಸಿದ್ಧರಾದ ವಚನಕಾರ ಯಾರು? ಭಕ್ತಿ ಭಂಡಾರಿ ಬಸವಣ್ಣ. ಕಂಪ್ಲೀಟಾಗಿ ಅದೇ ರೀತಿಯಾಗಿ ಬಂದುಬಿಟ್ಟಿದೆ ನಮಗೆ ಬಳಕೆಯಲ್ಲಿ. ಭಕ್ತಿ ಭಂಡಾರಿ ಬಸವಣ್ಣ ಅಂತಲೇ ಹೇಳ್ತಾರೆ ಯಾರಾದರೂ ಬಸವಣ್ಣನವ್ರ ಬಗ್ಗೆ ಹೇಳಬೇಕಾದಂಥ ಸಮಯದಲ್ಲಿ. ಸೊ ಸ್ಟ್ರೇಟ್ ಫಾರ್ವರ್ಡ್ ಆಪ್ಷನ್ ದಟ್ ಈಸ್ 2. ಭಕ್ತಿ ಭಂಡಾರಿ ಎಂದು ಪ್ರಸಿದ್ಧರಾಗಿರ್ತಕ್ಕಂಥವರು ಬಸವಣ್ಣನವರು. ಸರಿನಾ? ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಇವಾಗ 62 ಏನಿದೆ 62ನೇ ಪ್ರಶ್ನೆ. ನಾನಾರ್ಥಕಗಳನ್ನು ಗುರುತಿಸಬೇಕಾಗಿದೆ. ಯಾವ ಪದಕ್ಕೆ? ಬಟ್ಟೆ.
ಓಕೆ, ಈ ಪದಕ್ಕೆ ನಾನಾರ್ಥಗಳು ಯಾವುವು? ಆಪ್ಷನ್ ಬಂದು ವಸ್ತ್ರ ಮತ್ತು ಭೂಮಿ, ವಸ್ತ್ರ ಮತ್ತು ಸೂರ್ಯ, ವಸ್ತ್ರ ಮತ್ತು ಮರ, ವಸ್ತ್ರ ಮತ್ತು ಧಾರಿ. ಸೊ ಬಟ್ಟೆ ಅಂದರೆ ವಸ್ತ್ರ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಅದನ್ನು ಎಲ್ಲ ಒಂದು ಆಪ್ಷನಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸ್ವಲ್ಪ ಕಷ್ಟ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ. ಓಕೆ, ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಾಗಿರ್ತದಪ್ಪ 62ನೇ ಪ್ರಶ್ನೆಗೆ ಅಂದರೆ 4 ವಸ್ತ್ರ ಮತ್ತು ದಾರಿ. ಬಟ್ಟೆ ಅಂದರೆ ಓಕೆ, ಬಟ್ಟೆ ಅಂದರೆ ವಸ್ತ್ರ ಮತ್ತು ದಾರಿ. ಸೊ ಎರಡೂ ಕೂಡ ಆಗಿರ್ತದೆ. ಅದಕ್ಕೋಸ್ಕರ ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ವಸ್ತ್ರ ಕಂಡ ತಕ್ಷಣ ಆಪ್ಷನ್ 1, 2, 3 ಬೈ ಯಾವುದಾದ್ರೂ ಒಂದು ಹಾಕ್ಲಿಕ್ಕೆ ಹೋಗಬಾರ್ದು. ಮುಂದೆ ಇರೋದನ್ನು ಕೂಡ ಗಮನಿಸಬೇಕು. ಭೂಮಿ ಪದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಕೂಡ ನೋಡಿದ್ವಲ್ಲ ನಾವು, ದರೆ, ಪೊಡವಿ, ಅವನಿ, ರೈಟ್, ಅವೆಲ್ಲವೂ ಕೂಡ ಆಗಿರ್ತದೆ. ಅದೇ ಥರ ಸೂರ್ಯನಿಗೆ ನೇಸರು, ರೈಟ್. ಸೊ ಹಲವಾರು ನೋಡಿದ್ದೀವಿ ನಾವು ಪ್ರೀವಿಯಸ್ ಕ್ಲಾಸಸ್ಗಳಲ್ಲೆಲ್ಲ. ಸದ್ಯಕ್ಕೆ ಬಟ್ಟೆ ಅಂದರೆ ವಸ್ತ್ರ ಮತ್ತು ದಾರಿ ಅಂತ ಅರ್ಥ ಬರ್ತದೆ. ಮುಂದಿನ ಪದ ಕರಕರಿಸು. ಈ ಪದದ ಸಮಾನಾರ್ಥಕವನ್ನು ಕೇಳಿದ್ದಾರೆ. ಸಿನೋನಿಮ್ ಏನಿರಬಹುದು? ಕಳವಳ, ಮಿತಿಮೀರಿ, ಊರುಗೋಲು, ಚಿಂತಿಸು. ಕರಕರಿಸು ಎಂದರೆ ಚಿಂತಿಸು, ವಿಚಾರ ಮಾಡ್ತಾ ಇರೋದು, ಯಾವಾಗಲೂ ಚಿಂತೆಯಲ್ಲಿ ಮುಳುಗಿರ್ತಕ್ಕಂಥದಕ್ಕೆ ನಾವು ಕರಕರಿಸು ಅಂತ ಹೇಳ್ತೀವಿ. ಸೊ 63ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4, ಚಿಂತಿಸು ಎಂದರ್ಥ. ಮುಂದಿನ ಪ್ರಶ್ನೆ 64. ನಜ ಭಜ ಜಂಜರಂ ಯಾವ ವೃತ್ತದ ಲಕ್ಷಣ? ಸೊ ವೃತ್ತಗಳ ಬಗ್ಗೆ ನಿಮಗೇನಾದರೂ ಮಾಹಿತಿ ಇರಲಿಲ್ಲ ಅಂದರೆ ಲಘುಗುರು ಹಾಕುವುದು ಯಾವ ರೀತಿಯಾಗಿ, ವೃತ್ತಗಳು ಅಂದರೆ ಏನು, ಯಾವೆಲ್ಲ ಇದಾವಂತ ಕಂಪ್ಲೀಟ್ ವಿಡಿಯೋನ ಮಾಡಿದ್ದೀನಿ ನಮ್ಮ 9ನೇ ತರಗತಿಯ ವ್ಯಾಕರಣವನ್ನು ಎಕ್ಸ್ಪ್ಲೇನ್ ಮಾಡಬೇಕಾದಂಥ ಸಮಯದಲ್ಲಿ. ನೀವೇನಾದರೂ ಇನ್ನೂ ಅದನ್ನು ನೋಡಿಲ್ಲ ಅಂದರೆ ಕನ್ನಡ ವ್ಯಾಕರಣ ಪ್ಲೇಲಿಸ್ಟಲ್ಲಿ ಲಘುಗುರು ಅಂತ ಸರ್ಚ್ ಮಾಡಿ ಸಿಗುತ್ತೆ, ನೋಡಬಹುದು. ಡೀಟೇಲ್ ಆಗಿ ಹೇಳಿಕೊಟ್ಟಿದ್ದೀನಿ ಯಾವ ರೀತಿಯಾಗಿ ಪ್ರಸ್ತಾರ ಆಗಬೇಕು, ಸೊ ಯಾವ ಒಂದು ವೃತ್ತದ ಲಕ್ಷಣಗಳು ಯಾವ ರೀತಿಯಾಗಿ ಬರ್ತದೆ. ಸದ್ಯಕ್ಕೆ ನಮ್ಮ ಪ್ರಶ್ನೆಯಲ್ಲಿ ಯಾವ ವೃತ್ತದ ಬಗ್ಗೆ ಕೇಳಿದಾರ ಅಂದರೆ ಯಾವ ಒಂದು ಲಕ್ಷಣ ಕೊಟ್ಟಿದ್ದಾರೆ? ನಜ ಭಜ ಜಂಜರಂ ಅಂತ ಕೊಟ್ಟಿದ್ದಾರೆ. ಯಾವುದಕ್ಕೆ ಬರ್ತದ ಅಂತ ಪ್ರಶ್ನೆ. ಚಂಪಕಮಾಲೆ, ಮಹಾಸ್ತಗ್ಧರೆ, ಉತ್ಪಲಮಾಲ, ಶಾರ್ದೂಲ ವಿಕ್ರೀಡಿತ. ಈ ನಜ ಭಜ ಜಂಜರಂ ಅಂತಕ್ಕಂಥದ್ದು ಚಂಪಕಮಾಲ ವೃತ್ತಿಯ ಲಕ್ಷಣವಾಗಿರ್ತಕ್ಕಂಥದ್ದು. ನಜ ಭಜ ಜಂಜರಂ ನೆನ್ಪಿಟ್ಕೊಳ್ಳಿ. ಸೊ ನಾನು ಅದನ್ನು ಹೇಳಬೇಕಾದ್ರೂ ಕೂಡ ಹೇಳಿದ್ದೆ ನಿಮಗೆ, ರಿಪೀಟೆಡ್ ಆಗಿ ಪ್ರಶ್ನೆಗಳು ಬರ್ತಾವ ಆ ಒಂದು ಫಾರ್ಮುಲಾಗಳ ಮೇಲೆ ಅಥವಾ ಲಕ್ಷಣಗಳ ಮೇಲೆ. ಓಕೆ, ಸೊ ಇದಕ್ಕೆ ಗೊತ್ತಾಯಿತು ಚಂಪಕಮಾಲ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. ಅವುಗಳಿಗೆ ಯಾವ ಥರ ಅಂತ ಮಹಾಸ್ತಗ್ಧರ ಅಂತ ಕೊಟ್ಟಿದ್ದಾರೆ. ಮಹಾಸ್ತಗ್ಧರ ಒಂದು ವೃತ್ತದ ಲಕ್ಷಣ ಯಾವ ರೀತಿ ಇರ್ತದೆ ಅಂದರೆ ಸತತ ತನಸರರ, ಸತತ, ಓಕೆ, ಸತತ, ನೆಕ್ಸ್ಟ್ ತನಸ, ಓಕೆ, ರರ. ಸೊ ಯಾವ ರೀತಿ ನೆನಪಿಟ್ಟಬೇಕು ನೀವು? ಮಹಾಸ್ತಗ್ಧರದಲ್ಲಿ ಯಾವಾಗಲೂ ತಗನ ಜಾಸ್ತಿ ಬರ್ತದೆ, ತಗನ, ಓಕೆ, ತಗನ. ನೆಕ್ಸ್ಟ್ ಉತ್ಪಲ ಮಾಲೆ ಕೊಟ್ಟಿದ್ದಾರೆ. ಉತ್ಪಲ ಮಾಲೆಯ ಲಕ್ಷಣ ಏನಾಗಿರ್ತದೆ? ವೆರಿ ಇಂಪಾರ್ಟೆಂಟ್. ಭರನ ಭಬರ ಏನಿರ್ತದೆ? ಭರನ ಭಬರ ಅಂದರೆ ಕೊಟ್ಟಿರ್ತಕ್ಕಂಥ ವಾಕ್ಯವನ್ನು ಬಿಡಿಸಿ ಬರೆದಾಗ, ಪ್ರಸ್ತಾರ ಹಾಕಿದಾಗ ಬಗನ, ರಗನ, ನಗನ, ಬಗನ, ಬಗನ, ರಗನ ಈ ರೀತಿ ಬರ್ತದೆ. ಅದನ್ನು ಬಂದರೆ ನಾವೇನಂತೇಳಿ ಕರಿತೀವಿ? ಉತ್ಪಲ ಮಾಲಾವೃತ್ತ ಅಂತೇಳಿ ಕರಿತೀವಿ. ಕೊನೆಯದಾಗಿ ಇರತಕ್ಕಂಥದ್ದು ಯಾವುದು? ಶಾರ್ದೂಲ. ಶಾರ್ದೂಲದ ಬಂದ್ಬಿಟ್ಟು ಮಸಜ ಸತತ, ಓಕೆ, ಮಸಜ ಸತತ. ಸೊ ಇದು ನಮ್ಮ ಶಾರ್ದೂಲ ವಿಕ್ರೀಡಿತ ವೃತ್ತದ ಲಕ್ಷಣ ಆಗಿರ್ತದೆ. ಓಕೆ, ನಜ ಭಜ ಜಂಜರಂ ಬಂದರೆ ಚಂಪಕಮಾಲೆ, ಮಸಜ ಸತತ ಬಂದರೆ ಶಾರ್ದೂಲ ವಿಕ್ರೀಡಿತ, ಉತ್ಪಲಮಾಲ ಬಂದರೆ ಭರನ ಬಬರ, ಮಹಾಸ್ತಗ್ಧರ ಬಂದರೆ ಸತತ ತನಸ ರರ. ಓಕೆ, ಸೊ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಈಸ್ ಆಪ್ಷನ್ 1. ನೆಕ್ಸ್ಟ್ ಕ್ವಶನ್. ಕುಮಾರವ್ಯಾಸನ ಕೃತಿ ಯಾವುದು? ವೆರಿ ವೆರಿ ಇಂಪಾರ್ಟೆಂಟ್, ಸ್ಟಾರ್ ಮಾರ್ಕ್, ನೆನ್ಪಿಟ್ಟುಕೊಳ್ಳೇಬೇಕು ಕುಮಾರವ್ಯಾಸನ ಕೃತಿಗಳ ಬಗ್ಗೆ. ಆಪ್ಷನ್ ಏನು ಕೊಟ್ಟಿದ್ದಾರಾ? ಜೈಮಿನಿ ಭಾರತ, ತೊರವೆ ರಾಮಾಯಣ, ಕರ್ನಾಟಕ ಭಾರತ ಕಥಾಮಂಜರಿ, ಶ್ರೀರಾಮಾಯಣ ದರ್ಶನಂ. ಸೊ ಆಪ್ಷನ್ 4 ಅಂತೂ ಆಗಲ್ಲ. ಶ್ರೀರಾಮಾಯಣ ದರ್ಶನಂ ವೆರಿ ಫೇಮಸ್ ಕೃತಿ ಯಾರ್ದು? ನಮ್ಮ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವ್ರದ್ದು. ಓಕೆ, ಕುವೆಂಪನವರ ಕೃತಿ ಶ್ರೀರಾಮಾಯಣ ದರ್ಶನ. ಸೊ ಅದು ಕ್ಲಿಯರ್ ಆಯಿತು, ಆಪ್ಷನಲ್ಲಿ ಬರೋದೇ ಇಲ್ಲ ಅಂಥೇಳಿ. ಸೊ ಅದನ್ನು ಬಿಟ್ಟರೆ ಬೇರೆ ಯಾವೆಲ್ಲ ಆಪ್ಷನ್ಗಳಿದಾವೆ? ಜೈಮಿನಿ ಭಾರತ. ಜೈಮಿನಿ ಭಾರತ ಬಂದುಬಿಟ್ಟು ಲಕ್ಷ್ಮೀಶನವರ ಕೃತಿ ಜೈಮಿನಿ ಭಾರತ. ಸೊ ಅದು ಕೂಡ ಆಗಲ್ಲ. ನೆಕ್ಸ್ಟ್ ತೊರವೆ ರಾಮಾಯಣ ಯಾರದು? ವಾಲ್ಮೀಕಿ, ಕುಮಾರ ವಾಲ್ಮೀಕಿ ಅವ್ರದ್ದು ತೊರವೆ ರಾಮಾಯಣ. ಸೊ ಉಳಿದಿರ್ತಕ್ಕಂಥ ಆಪ್ಷನ್ 3 ಕರ್ನಾಟಕ ಭಾರತ ಕಥಾಮಂಜರಿಯು ಕುಮಾರವ್ಯಾಸನವರದು. ಓಕೆ, ಸೊ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಉಣ್ಮು ಎಂದರೆ. ಸೊ ಉಣ್ಮು ಎಂದರೆ ಏನಂತ ಕೇಳಿದ್ದಾರೆ? ಹೊರಹೊಮ್ಮು, ಉಬ್ಬಿರುವ, ಉಂಟು, ಉಡು. ಸೊ ರೈಟ್ ಆನ್ಸರ್ ಫಾರ್ ಉಣ್ಮು ಈಸ್ ಹೊರಹೊಮ್ಮು. ಸೊ ಒಂದು ಸರಿಯಾಗಿರ್ತಕ್ಕಂಥ ಉತ್ತರ. ಉಣ್ಮು ಎಂದರೆ
ಹೊರಹೊಮ್ಮು ಎಂದರ್ಥ. 67ನೇ ಪ್ರಶ್ನೆ, ವಾರ್ಧಕ ಷಟ್ಪದಿಯ 3 ಮತ್ತು 6ನೆಯ ಸಾಲಿನಲ್ಲಿರುವ ಒಟ್ಟು ಸಂಖ್ಯೆಗಳು ಎಷ್ಟು ಅಂತ ಕೇಳಿದ್ದಾರೆ. ಮಾತ್ರೆಗಳ ಬಗ್ಗೆ ವಾರ್ಧಕ ಷಟ್ಪದಿ 1 2 3 4 5 ಸೊ 6 ಸಾಲುಗಳಿಂದ ಕೂಡಿರ್ತದೆ. 1ನೇ ಪಾಯಿಂಟ್, ಅದರಲ್ಲಿ 3 ಮತ್ತು 6ನೇ ಸಾಲಿನ ಮಾತ್ರೆಗಳು ಎಷ್ಟಿರ್ತಾವ ಎಂಬುದು ಈ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಮಾತ್ರೆಗಳು ಆಪ್ಷನ್ ಏನಿದೆ 28 30 32 34. ಓಕೆ, ಸೊ ರೈಟ್ ಆನ್ಸರ್ ಇಸ್ ವಾರ್ಧಕ ಷಟ್ಪದಿಯ 3 ಮತ್ತು 6ನೆಯ ಸಾಲಿನಲ್ಲಿ ಯಾವಾಗಲೂ 32 ಮಾತ್ರೆಗಳು ಇರುತ್ತವೆ. ವೆರಿ ವೆರಿ ಇಂಪಾರ್ಟೆಂಟ್, 32 ಮಾತ್ರೆಗಳು. ಸೊ ನೆನಪಿಟ್ಕೊಳ್ಳಿ, ವಾರ್ಧಕ ಅಂತ ಬಂದರೆ 32. ನೆಕ್ಸ್ಟ್ 68ನೇ ಪ್ರಶ್ನೆ, ಇವನೊಬ್ಬ ಈ ಪದದಲ್ಲಿರುವ ಸಂಧಿ ಯಾವುದು? ಸಂಧಿಗಳ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂದರೆ ಕನ್ನಡ ವ್ಯಾಕರಣ ಪ್ಲೇಲಿಸ್ಟಲ್ಲಿ ನೋಡ್ಬೋದು. ಸೊ ಸದ್ಯಕ್ಕಿರ್ತಕ್ಕಂಥ ಪ್ರಶ್ನೆ ಇವನೊಬ್ಬ. ಆಪ್ಷನ್ ಬಂದುಬಿಟ್ಟು ಆಗಮ ಸಂಧಿ, ಆದೇಶ ಸಂಧಿ, ಲೋಪ ಸಂಧಿ, ಸವರ್ಣ ದೀರ್ಘ ಸಂಧಿ. ಇವನೊಬ್ಬ ಯಾವ ರೀತಿ ಬಿಡಿಸಿ ಬರಿಬೋದು ನಾವು? ಇವನು ಪ್ಲಸ್ ಒಬ್ಬ. ಓಕೆ, ಇವನು ಊಕಾರ ಇದೆ, ಒಬ್ಬ ಓಕಾರ ಇದೆ, ಎಲ್ಲವೂ ಕೂಡಿಸಿ ಬರೆದಾಗ ಏನಾಗಿದೆ? ಇವನೊಬ್ಬ ಅಂದರೆ ಇವನೊಬ್ಬ. ಅಲ್ಲಿ ಈ ಉ ಮತ್ತು ಓಕಾರಗಳನ್ನು ಗಮನಿಸಿದಾಗ ಕೇವಲ ಓಕಾರ ಮಾತ್ರ ಉಳಿದಿದೆ ಕೊನೆಯದಾಗಿ ಸಂಧಿ ಆದಾಗ. ಇವನೊಬ್ಬ ಅಂದರೆ ಒಂದು ಅಕ್ಷರ ಬಿಟ್ಟು ಹೋಗಿದೆ. ಇಲ್ಲಿ ಯಾವ ಅಕ್ಷರ ಬಿಟ್ಟು ಹೋಗಿದೆ? ಉ ಎಂಬ ಅಕ್ಷರ ಬಿಟ್ಟು ಹೋಗಿದೆ. ಸೊ ಈ ರೀತಿಯಾಗಿ ಬಿಟ್ಟು ಹೋಗಿದ್ದರೆ ಅದನ್ನು ಏನಂತೇಳಿ ಕರಿತೀವಿ ನಾವು? ಲೋಪವಾಗಿದ್ದರೆ ಅದನ್ನು ನಾವು ಲೋಪಸಂಧಿ ಅಂತೇಳಿ ಕರಿತೀವಿ. ಸೊ ಆಪ್ಷನಲ್ಲಿ ಲೋಪಸಂಧಿ ಇದೆಯಾ? ಎಸ್, ಆಪ್ಷನ್ 2. ಸೊ ಇವನೊಬ್ಬ ಎಂಬುದು ಲೋಪಸಂಧಿಗೆ ಉದಾಹರಣೆ. ನೆಕ್ಸ್ಟ್ 69ನೇ ಪ್ರಶ್ನೆ, ಬದುಕು ಬದಲಿಸಬಹುದು, ಇದು ಯಾರ ಕೃತಿ? ಆಪ್ಷನ್ ಬಂದ್ಬಿಟ್ಟು ವೈದೇಹಿ, ನೇಮಿಚಂದ್ರ, ಮಾಲತಿ ಪಟ್ಟಣಶೆಟ್ಟಿ, GS ಶಿವರುದ್ರಪ್ಪನವರು. ಸೊ ಬದುಕು ಎಂಬುದು ನೇಮಿಚಂದ್ರರವರ ಕೃತಿಯಾಗಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್, ನೇಮಿಚಂದ್ರ. ನೇಮಿಚಂದ್ರ ಮಲ್ಹೋತ್ರಾ ಎಂಬುದು ಇವರ ಪೂರ್ಣ ಹೆಸರು. ಲೇಖಕಿಯವರು ಗಮನಿಸಬೇಕು, ಇದನ್ನು ಕೂಡ ನೀವು ಲೇಖಕಿ ನೇಮಿಚಂದ್ರ. ಸೊ ಇವರ ಒಂದು ಪ್ರವಾಸ ಕಥನ ಕೂಡ ಕೇಳ್ಬೋದು, ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್. ಒಂದು ಕನಸಿನ ಪಯಣ ಎಂಬುದು ಇವರ ಪ್ರವಾಸ ಕಥನ. ಯಾವುದು? ಒಂದು ಕನಸಿನ ಪಯಣ. ವೆರಿ ಇಂಪಾರ್ಟೆಂಟ್, ಪ್ರವಾಸ ಕಥನ. ಲೈಕ್ ಒಂದು ಕನಸಿನ ಪಯಣ, ಇದು ಯಾವ ರೀತಿಯಾಗಿರ್ತಕ್ಕಂಥದ್ದು ನೇಮಿಚಂದ್ರನವ್ರದ್ದು ಅಂತ ಕೇಳಿದರೆ ಪ್ರವಾಸ ಕಥನ ಅಂತ ನಿಮಗೆ ಗೊತ್ತಿರಬೇಕು ಅಲ್ವಾ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ. ನುಡಿಗಟ್ಟುಗಳನ್ನು ಕೊಟ್ಟಿದ್ದಾರೆ, ನುಡಿಗಟ್ಟುಗಳಿಗೆ ಅರ್ಥಗಳನ್ನು ಕೇಳಿದ್ದಾರೆ. 70ರಿಂದ 78ನೇ ಪ್ರಶ್ನೆ ತನಕ. ಸೊ ಏನಿದೆ 70ನೇ ಪ್ರಶ್ನೆ? ಅಧಿಕ ಪ್ರಸಂಗ ಮಾಡು. ಆಪ್ಷನ್ ಬಂದ್ಬಿಟ್ಟು ಹೆಚ್ಚಿಗೆ ಮಾತನಾಡು, ಹಾಗೆ 2ನೇದು ತನಗೆ ಸಂಬಂಧವಿಲ್ಲದ ವಿಷಯದಲ್ಲಿ ಭಾಗವಹಿಸು, 3ನೇದು ಅಲ್ಲದ ಕೆಲಸ ಮಾಡು, 4ನೇದು ಕೋಪಗೊಳ್ಳು. ಅಧಿಕ ಪ್ರಸಂಗ ಅಂದರೆ ತನಗೆ ಸಂಬಂಧ ಇಲ್ಲದ ವಿಷಯದಲ್ಲಿ ಭಾಗವಹಿಸೋದು, ಮೂಗು ತುರಿಸೋದು, ಅದಕ್ಕೆ ಅಧಿಕ ಪ್ರಸಂಗತನ ಅಂತೇಳಿ ಕರಿತೀವಿ. ಸೊ 70ನೇ ಪ್ರಶ್ನೆಗೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 71ನೇ ಪ್ರಶ್ನೆ ಯಾವ ಥರನಾಗಿ ಕೊಟ್ಟಿದ್ದಾರೆ? ಕಿವಿ ನೆಟ್ಟಗಾಗು. ಈ ಒಂದು ನುಡಿಗಟ್ಟಿನ ಅರ್ಥ ಕೇಳಿದಾರ. ಇನ್ನೊಬ್ಬರ ಮಾತಲ್ಲಿ ಬಾಯಿ ಹಾಕು, ಕದ್ದು ಕೇಳು, ಕಿವಿ ಎತ್ತರಿಸು, ಕುತೂಹಲ ಹೆಚ್ಚಾಗು. ಕಿವಿ ನೆಟ್ಟಗಾಗು ಅಂದರೆ ಕುತೂಹಲ ಹೆಚ್ಚಾಗುವುದು. ಓಕೆ, ಸೊ ಜಾಸ್ತಿ ಇಂಪಾರ್ಟೆನ್ಸ್ ಯಾರಾದರೂ ಏನಾದರೂ ಮಾತನಾಡ್ತಾ ಇದ್ದರೆ ಅದಕ್ಕೆ ಕೊಡೋದು. ಕಿವಿ ನೆಟ್ಟಗಾಗೋದು ಅಂದರೆ ಕುತೂಹಲ ಹೆಚ್ಚಾಗೋದು, ಎಕ್ಸೈಟ್ಮೆಂಟ್ ಜಾಸ್ತಿ ಆಗೋದು. 72ನೇ ಪ್ರಶ್ನೆ, ಎಂಜಲು ಕೈಯಲ್ಲಿ ಕಾಗೆ ಓಡಿಸುವವ ಅಂದರೆ ಪಕ್ಷಿಯನ್ನು ಗೌರವಿಸುವವನು, ಸಂಪ್ರದಾಯವಾದಿ, ಸೂಕ್ಷ್ಮ ಸ್ವಭಾವದವ, ಹಾಗೆ ಜಿಪುಣ. 72ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಜಿಪುಣ. ಎಂಜಲು ಕೈಯಲ್ಲಿ ಕಾಗೆಯನ್ನು ಓಡಿಸುವ ಅಂದರೆ ಜಿಪುಣ. ಈ ನುಡಿಗಟ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಲ್ಮೋಸ್ಟ್ ಒಂದು 100 ನುಡಿಗಟ್ಟನ್ನು ಕವರ್ ಮಾಡಿ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಸೊ ಸದ್ಯಕ್ಕೆ ನೋಡ್ತಾ ಹೋಗಿ, ಇವೇನು ತುಂಬ ಕಷ್ಟ ಆಗಿರೋದಿಲ್ಲ, ಈಸಿಯಾಗಿ ಇರತಕ್ಕಂಥದ್ದು. ಸೊ ನೋ ನೀಡ್ ಟು ಸ್ಪೆಂಡ್ ಲಾಟ್ ಆಫ್ ಟೈಮ್ ಹಿಯರ್. ನೆಕ್ಸ್ಟ್ ಮೈ ಬಗ್ಗಿಸು. ಮೈ ಬಗ್ಗಿಸು ಅಂದರೆ ತಲೆಬಾಗಿ ನಡೆ, ಶರಣಾಗು, ಶ್ರಮಪಡು, ಯೋಗ ಮಾಡು. ಏನು ಮೈ ಬಗ್ಗಿಸು ಅಂದರೆ? ಮೈ ಬಗ್ಗಿಸಿ ದುಡಿದು ನಾವು ಕೆಲಸವನ್ನು ಮಾಡಬೇಕು ಅಂದರೆ 73ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 3. ಮೈ ಬಗ್ಗಿಸಿ ದುಡಿ ಅಂದರೆ ಶ್ರಮಪಡು ಅಂದಾಗ ನಿನಗೆ ಅದರ ಲಾಭವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತದೆ. 73ನೇ ಪ್ರಶ್ನೆ ಆಯಿತು. ನೆಕ್ಸ್ಟ್ 74, ಹೊಟ್ಟೆಗೆ ಹಾಕಿಕೊ. ಆಪ್ಷನ್ ಏನಿದೆ? ಕ್ಷಮಿಸು, ಚೆನ್ನಾಗಿ ತಿನ್ನು, ಕಾಣದ ಹಾಗೆ ಇಡು, ಮರೆತು ಬಿಡು. ಯಾವಾಗ ಬಳಕೆ ಮಾಡ್ಕೋತೀವಿ ನಾವು ಹೊಟ್ಟೆಗೆ ಹಾಕು ಎಂಬ ಒಂದು ನುಡಿಗಟ್ಟನ್ನು? ಕ್ಷಮಿಸುವ ಸಮಯದಲ್ಲಿ. ನೀನು ದೊಡ್ಡವನು, ನಿನ್ನ ತಮ್ಮ ತಪ್ಪು ಮಾಡಿದ್ದಾನೆ, ಸೊ ಅದನ್ನು ನೀನು ಹೊಟ್ಟೆಗೆ ಹಾಕಿಕೊ ಅಂದರೆ ಅವನಿಗೆ ಕ್ಷಮಿಸಿ ಬಿಡು. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 1. ನೆಕ್ಸ್ಟ್ 75ನೇ ಪ್ರಶ್ನೆ, ಎದೆ ತಟ್ಟಿ ಹೇಳು. ಆಪ್ಷನ್ ಬಂದುಬಿಟ್ಟು ಜಂಬದಿಂದ ಹೇಳು, ಅಹಂಕಾರದಿಂದ ಹೇಳು, ವಿನಯದಿಂದ ಹೇಳು, ಹಾಗೆ ಧೈರ್ಯದಿಂದ ಹೇಳು. ಯಾವಾಗ ಹೇಳ್ತೀವಿ ನಾವು ಎದೆ ತಟ್ಟಿ ಹೇಳು ಎಂಬ ಪದವನ್ನು?
ಧೈರ್ಯದಿಂದ ಹೇಳ್ತಕ್ಕಂಥ ಸಮಯದಲ್ಲಿ, ಅಂದರೆ ನಾವು ಮಾಡ್ತಕ್ಕಂಥ ಕೆಲಸ ತಪ್ಪಿಲ್ಲ ಎಂಬುದು ನಮಗೆ ಗೊತ್ತಿರ್ತಕ್ಕಂಥ ಸಮಯದಲ್ಲಿ ನಾವು ಎದೆತಟ್ಟಿ ಹೇಳ್ತೀವಿ, ಅದನ್ನು ನಾವು ಧೈರ್ಯದಿಂದ ಹೇಳು. ಅಂದರೆ ಆಪ್ಷನ್ 4 ಸರಿಯಾಗಿರ್ತಕ್ಕಂಥ ಉತ್ತರ. ಓಕೆ, ಸೊ ಈ ಒಂದು ಸೆಗ್ಮೆಂಟಲ್ಲಿ 51ರಿಂದ 75ನೇ ಪ್ರಶ್ನೆ ತನಕ ಕವರ್ ಮಾಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ 75ರಿಂದ 100. ಸೊ ಇದರ ಮುಖಾಂತರವಾಗಿ ನಮ್ಮ 2021ರಲ್ಲಿ ಜರುಗಿರ್ತಕ್ಕಂಥ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆ ಕಂಪ್ಲೀಟಾಗಿ ಕವರ್ ಆಗ್ತದೆ ನಿಮಗೆ. ಸೊ ನಾ ಮಾಡ್ತಕ್ಕಂಥ ಕಂಟೆಂಟ್ ನಿಮಗೆ ಇಷ್ಟ ಆಗಿತ್ತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸದ್ಯಕ್ಕೆ ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.